ಅದು ಆದ ಮೇಲೆ ಮತ್ತೆ ಬಂತು ನೋಡು ಇನ್ನೂ ಆಸೆ. 5 ವರ್ಷದೊಳಗೆ ಎಷ್ಟು ಗಳಿಸ್ಬೇಕು, ಮುಂದಿನ ಎಲೆಕ್ಷನ್ಗೆ ಖರ್ಚಾಗಬೇಕಲ್ಲ. ಮನೇದು ಹೆಂಗೆ ಖರ್ಚು ಮಾಡಲಿಕ್ಕಾಗ್ತದೆ? ಅದಕ್ಕಾಗಿ ಬೇಕು ಗಳಿಸೋದು. ಅಷ್ಟಕ್ಕೆ ಸಾಲಿಲ್ಲ. ಪ್ರತಿಯೊಂದು ಜಿಲ್ಲೆಯೊಳಗೆ ಒಂದೊಂದು ಮನೆ ಇರಬೇಕು ನಂದು. ಬೆಂಗಳೂರಾಗಂತೂ ಮೊದಲು ಬೇಕು. ಭಾವ ನೋಡಿ ಹೇಗೆ ಮಾಡ್ತದೆ. ಆಸೆಗೆ ಮಿತಿ ಇಲ್ಲ. ಇಷ್ಟೆಲ್ಲ ಮಾಡಿ ಗುರುತತ್ವದೊಳಗೆ ಇದ್ದುಕೊಂಡು, ಯಾವುದೇ ಸಂಪ್ರದಾಯ ಇರಲಿ, ಒಂದು ಸಂಪ್ರದಾಯದ ಶಿಷ್ಯ ಅಂತ ಅನಿಸ್ಕೊಂಡಿರ್ತಾನೆ. ಯಾವುದೇ ಗುರು ಪರಂಪರೆ ನೀನು ಕುಡಿಯಪ್ಪ, ನೀನು ಚಟ ಮಾಡುವಂಥ ಯಾವ ಪರಂಪರೆನೂ ಹೇಳಂಗಿಲ್ಲ. ಅಂಥ ಒಂದು ಸಂಪ್ರದಾಯದೊಳಗಿದ್ದುಕೊಂಡಂಥ ಮನುಷ್ಯ MLA ಆಗಿ ಆರಿಸಿ ಬಂದು ಗಳಿಕೆ ಮಾಡಿದರೂ ಇನ್ನೂ ಸಾಕಾಗಿಲ್ಲ. ಬೇರೆ ಬೇರೆ ಕಡೆ ಆಸ್ತಿ ಇಡಿದ್ರೂ ಸಾಕಾಗಿಲ್ಲ. ಇಷ್ಟ ಅಲ್ಲ, ಸಮಾಜ ಸುಧಾರಣೆ ಮಾಡೋದಕ್ಕೆ, ನಿಮ್ಮೆಲ್ಲರ ಸೇವಾ ಮಾಡೋದಕ್ಕೆ ನಾನು ಇದ್ದೀನಿ ಅಂತ ಹೇಳವ ದಾರು ಹಾಗೂ ಫ್ಯಾಕ್ಟ್ರಿ ಇಡುತ್ತಾನಂದ್ರೆ ಅವಾಗ ಏನು ಅನ್ನಬೇಕು ಹೇಳಿ? ದಾರು ಮಾರುವಂಥ, ದಾರು ಆಗುವಂಥ ಫ್ಯಾಕ್ಟ್ರಿ ಇದು ಜನರ ಸೇವಾನ, ಜನರ ಮೇಲೆ ಪ್ರೀತಿನ? ಎಷ್ಟು ವಿಪರ್ಯಾಸ ಅಂದರೆ ಜಗತ್ತು ಹಾಳಾಗತ್ತಿದ್ದೇ ತಿಳಿದವರಿಂದ, ತಿಳಿಲಾರ್ದವರಿಂದ ಅಲ್ಲ. ಯಾರು ತಿಳಿದಾರ ಅವರ ದಾರಿ ಬಿಡ್ಲಾಗತ್ತಾರೆ. ಅದರೊಳಗೆ ₹1,00,00,000 ಬಂದರೂ ನಾನು ಸಿದ್ಧಾರೂಢನ ಪರಮ ಭಕ್ತ, ನಾನು ಗುರುವಿನ ಭಕ್ತ, ನಾನು ಇಂತಹ ಸಂಪ್ರದಾಯದ ಭಕ್ತ, ಅದರಿಂದ ನನಗೆ ₹1,00,00,000 ಬರ್ತಿದ್ರು, ಅಂಥ ಫ್ಯಾಕ್ಟ್ರಿ ನನಗೆ ಬೇಡ ಅಂದ್ರೆ ಅವನೇ ದೇವರಾಗ್ತಿದ್ದ. ಅವನೇ ದೇವರಾಗ್ತಿದ್ದ. ಯಾತರ ಸಂಬಂಧ ಇದು? ಸಾಕಾಗಿಲ್ಲ, ಇನ್ನೂ ಬೇಕು, ಇನ್ನೂ ಬೇಕು. ಅದೇ ₹1,00,00,000 ಬ್ಯಾಂಕಿನೊಳಗದ. ಕಾರು ಗಾಡಿಯಲ್ಲಿ ಆ ಮನುಷ್ಯ ಹೊಂಟಾನ. ರಾತ್ರಿಯ ಸಮಯ, ಮಳೆ ಬರ್ಲಾಕತ್ತದ. ಆ ಸಂದರ್ಭದಲ್ಲಿ ಗಾಡಿ ಕೆಟ್ಟ ನಿಂತದ. ಎಲ್ಲ ವ್ಯವಹಾರಗಳು ಮೊಬೈಲ್ದೊಳಗೆ, ದುಡ್ಡಿನ ವ್ಯವಹಾರ. ಕಿಶೆದೊಳಗೆ ₹1 ಇಲ್ಲ. ಯಾಕೋ ಅದ ಫೋನ್ಪೇ. ಅಂಥ ಸಮಯದಲ್ಲಿ ಯಾರಿಗಾರೆ ಫೋನ್ ಹಚ್ಚಬೇಕು ಅಂತಾನ, ಗಾಡಿ ಕೆಟ್ಟಾಗಿ ಏನಾಗ್ಯದ ಅಂತ ಮಳೆಯಾಗಿ ಹಿಂಗೆ ಹೊರಗೆ ಬಂದಾನ, ಮರೆತು ಮೊಬೈಲ್ ತೊಯ್ದು ಕೆಟ್ಟದ. ₹1,00,00,000 ಬರ್ತದನು ಓಡಿ? ₹1,00,00,000 ಬರ್ತದ್ರಮ್ಮ? ಆವಾಗ ಅವ ಭಿಕ್ಷುಕ, ಕೇವಲ 0. ಅವನ ಹೆಸರಲ್ಲೇ ಬ್ಯಾಂಕ್ನ್ಯಾಗ ₹1,00,00,000 ಇರಬಹುದು, ಆ ಸ್ಥಳದಲ್ಲಿ 0. ಇದನ್ನು ಮರ್ತು ವ್ಯವಹಾರ ಮಾಡ್ಲಾಕತ್ತು. ಇದನ್ನು ಮರ್ತು. ಆಸೆ ಇರಬಾರ್ದಂತಲ್ಲ, ದುರಾಶೆ ಇರಬಾರ್ದು. ಆಸೆ ಇರಬೇಕು. ಎಷ್ಟಿರಬೇಕು? ಒಮ್ಮೆ ಅಕ್ಬರ ಬೀರಬಲ್ಲಗಿನನಿಗೆ ಒಂದು ಪ್ರಶ್ನೆ ಮಾಡಿದ. ಅಕ್ಬರ ಮಹಾರಾಜ ತನ್ನ ರಾಜ್ಯದೊಳಗೆ, ರಾಜ ದರ್ಬಾರದಲ್ಲಿ ಎಲ್ಲ ಪಂಡಿತರನ್ನು ಕೂಡಿಸಿದ. ಎಲ್ಲ ಪಂಡಿತರು ಬಂದರು. ಮಹಾರಾಜ ಪ್ರಶ್ನೆ ಮಾಡದ, ಆಸೆ ಎಷ್ಟಿರಬೇಕು? ಏನು ಪ್ರಶ್ನೆ ಇದು? ಆಸೆ ಎಷ್ಟಿರಬೇಕು? ಎಷ್ಟಿರ್ಬೇಕ್ರಮ್ಮ? ಆಸೆ ಎಷ್ಟಿರ್ಬೇಕು ಹೇಳ್ರಿ? ಆಸೆ ಎಷ್ಟಿರ್ಬೇಕು? ಮಹಾರಾಜಿಗೆ ಗೊತ್ತಿದ್ದಿದ್ದಿಲ್ಲ,
ಬೀರ್ಬಲನ ಕೇಳ್ದ, ಆಸೆ ಎಷ್ಟಿರಬೇಕು? ಪಂಡಿತರ ಮೊದಲು ಕೇಳ್ದ, ಯಾರೂ ನಮಗೆ ಗೊತ್ತಿಲ್ಲರಿ ಅಂದರು. ಎಲ್ಲರೂ ಹೇಳಿದರು ನಮಗೇನು ಗೊತ್ತಿಲ್ಲರಿ. ಬೀರ್ಬಲನ ಕರೆದ, ಕೊನೆಗೆ ಅವಲ್ಲ, ಏನಪ್ಪ ಬೀರ್ಬಲ ನೀ ಹೇಳೋ ಆಸೆ ಎಷ್ಟಿರಬೇಕು? ಎದ್ದು ನಿಂತ ಕೈ ಮುಗಿದ, ಮಹಾರಾಜ ನಾಳೆ ಉತ್ತರ ಕೊಡುತ್ತೆ. ಯಾಕೋ ಇವತ್ತು ಹೇಳಿದ್ರೆ ಅರ್ಥ ಆಗಲ್ಲ, ನಾಳೆ ಹೇಳಿದ್ರೆ ಅರ್ಥ ಆಗ್ತದೆ. ಭಾಳ ಜಾಣ ಬೀರ್ಬಲ. ನಾಳೆ ನಾನು ಹೇಳ್ತೀನಿ ಅಂದಾಗ ಆಯಿತು ಅಂದರು. ಸಭೆ ಮುರಿತು. ಮರುದಿನ ಬೆಳಗ್ಗೆ 10 ಗಂಟೆಗೆ ಸಭೆ ಸೇರಬೇಕು. ಬೀರ್ಬಲ್ ಉತ್ತರ ಹೇಳ್ತಾನೆ. ಬೆಳಗ್ಗೆ ಆಯಿತು. ಬೀರ್ಬಲ್ ಎದ್ದ, ಸ್ನಾನ ಪೂಜೆ ಮುಗಿಸ್ಕೊಂಡ, ಓಡೋಡಿ ಬಂದ. ಎಲ್ಲಿ? ಅರಮನೆಯ ಮುಂದೆ ಇರುವ ಒಬ್ಬ ಸೇವಕನ ಮನೆಗೆ. ಆ ಸೇವಕನ ಕಾಯಕ ಏನು ಅಂದ್ರೆ 9 ಗಂಟೆಗೆ ಮಹಾರಾಜನ ಪ್ರಸಾದ ಆಗ್ತಿತ್ತು, ಬೆಳಗಿನ ಪ್ರಸಾದ. ಅವನ ಪ್ರಸಾದ ಆಗುವುದರೊಳಗೆ ಈ ಸೇವಕ ತನ್ನ ಮನೆಯೊಳಗೆ ಎಲೆಗಾರಾಮ ಎಲೆ ತಗೊಂಡು ಎಲೆಗೆ ಸುಣ್ಣ ಹಚ್ಚಿ ಅಡಿಕೆ ಇಟ್ಟು ತಂದು ಮಹಾರಾಜನಿಗೆ ಕೊಡ್ತಿದ್ದ. ಚೀಟ್ ಕಟ್ಟಿ, ಒಂದು ಹಾಳಿಯೊಳಗೆ ಚೀಟ್ ಕಟ್ಟಿ. ಬೀರ್ಬಲ ಅವನು ಮನೆಗೆ ಓಡಿ ಬಂದ. ಮಹಾರಾಜರಿಗೆ ತಾಂಬೂಲ ಕೊಟ್ಟು ಕಳಿಸಿ ಅನ್ನೋ, ತಾಂಬೂಲ ಅದರ ಹೆಸರು, ನಿಮಗೆ ಅರ್ಥ ಆಗಲಿ ಅಂತ ಅದು ಎಲೆ ತಾಂಬೂಲ ಕಳಿಸಿ ಏನಪ್ಪ ಮಹಾರಾಜರಿಗೆ. ಇನ್ನೂ ಇಲ್ಲ. ಹಂಗಾದ್ರೆ ಇವತ್ತು ನಾನು ಕಟ್ತೀನಿ ತಾಂಬೂಲ. ಬೀರ್ಬಲ 2 ಎಲೆಗಳನ್ನು ತಗೊಂಡ, ಅರ್ಧ ಅಡಿಕೆ ಬೆಟ್ಟದೊಟ್ಟು ಸುಣ್ಣ ಹಚ್ಚಿದ, ಒಂದಿಟ ಅಡಿಕೆ ಹಾಕದ, ಅದನ್ನು ಕಟ್ಟಿ ಚೀಟ್ ಕಟ್ಟಿ ಒಯ್ದು ಮಹಾರಾಜರಿಗೆ ಕೊಡು. ಮರಾಯ, ಇಂಥ ತಾಂಬೂಲ ನಾನು ಒಯ್ದು ಕೊಟ್ಟರೆ ಅವರು ನೋಡಿಬಿಟ್ರೆ ನನ್ನ ರುಂಡನೇ ತೆಗಿತಾರ ಮಹಾರಾಜರು. ನಾವಲ್ಲಿಪ್ಪ ಅಂದ. ಇಲ್ಲ, ನೀನು ಧೈರ್ಯವಾಗಿ ಹೋಗು, ಕೊಡು. ಅವ್ರಿಗೆ ಗೊತ್ತಾಗಿ ಸಿಟ್ಟು ಬಂತಿಲ್ಲೋ, ಇವತ್ತು ನಾನು ಕಟ್ಟಿಲ್ಲ ಬೀರ್ಬಲ ಕಟ್ಟ್ಯಾನ ಅಂತ ನನ್ನ ಹೆಸರು ಹೇಳು, ನನ್ನ ಹೆಸರು ಹೇಳು. ಸರಿ ಅಂದ. ಆ ಸೇವಕ ಬಂದು ಮಹಾರಾಜನಿಗೆ ಕೊಟ್ಟ. 9 ಗಂಟೆಯ ಸಮಯ. ಮಹಾರಾಜನ ಮುಂದೆ ಹಿಂಗೆ ಹೊಂಟಿದ್ದ, ಅಂಜಂಜೆ ಇಟ್ಟು ಹೊಂಟಿದ್ದ ಅವ. ತಲಬಾಗಿಲ ದಾಟಿದ್ದಿಲ್ಲ, ಇವ ತಿಂದಿದ್ದ. ಒಳಗೆಲ್ಲ ಉರುಪಿಟ್ಟಿತ್ತು ಸುಣ್ಣ. ಅವ ಹೋದ್ನೋ, ಇಲ್ಲೇ ಅದನ್ರಿ, ಕರಿ ಹಿಡಿ ಅವನ್ನ ಅಂದ. ಮಂತ್ರಿಗಳು ಅವನ್ನ ಹಿಡಿದ್ರು. ಇವನು ಮುಂದೆ ತಂದ್ರು ಮಹಾರಾಜನ ಮುಂದೆ. ಮಹಾರಾಜ ಕೇಳ್ದ, ಯಾಕೋ ಇವತ್ತ್ಯಾಕೆ ಸುಣ್ಣ ಹೆಚ್ಚಿಟ್ಟಿದೆ? ನಿನ್ನ ಮೇಲೆ ವಿಶ್ವಾಸ ಇಟ್ಟು ಎಷ್ಟು ದಿನದಿಂದ ನಿನ್ನ ತಾಂಬೂಲ ಸೇವನೆ ಮಾಡುತ್ತೇನೆ. ಯಾವಾಗಿಟ್ಟು ಸುಣ್ಣ ನಿನ್ನ ಇಟ್ಟು ಕಳಿಸಿದಿ ಅಂದರೆ ಇವತ್ತು ನಿನ್ನ ಶಿರಚ್ಛೇದನ ಅಂದ. ಮಹಾಪ್ರಭು, ನನ್ನ ತಪ್ಪಲ್ಲ ಇದು. ಮತ್ತಾರದು? ಬೀರ್ಬಲ. ಅವ ಕಟ್ಟಿ ಕಳಿಸ್ಯಾನ. ಹೋರಿ ಆ ಬೀರ್ಬಲನ ಹಿಡ್ಕೊಂಡು ಬರ್ರಿ ಅಂದ. ಅವನು ಹಿಡ್ಕೊಂಡು ಬರ್ಲಾಕ ಹೋಗೋದಕ್ಕೆ ಅವನ ಬಾಗಲ್ದಾಗ ಬಂದ. ಅಷ್ಟೊತ್ತಿಗೆ 9:15. ಬೀರ್ಬಲನನ್ನ ಗದರಿಸಿ ಕೇಳುವುದರೊಳಗೆ ಮಹಾರಾಜ ಸ್ವಲ್ಪ ಶಾಂತಿ ಅಂದ. ಸಭೆ ಕೂಡ್ಲಿ ಹೇಳುತ್ತೇನೆ. ಅವರಿಬ್ಬರ ಮಾತನಾಡುವ ಸಮಯದೊಳಗೆ 10 ಗಂಟೆ ಆಗಿಬಿಟ್ಟಿತ್ತು. ಎಲ್ಲ ಪಂಡಿತರು ಕೂಡಿದ್ರು. ಮಹಾರಾಜ ಮೇಲೆ ಕೂತ. ಇವನು ನೀ ಮುಂದೆ ಕೂಡಬೇಕು ಇವತ್ತಂದ. ಬೀರ್ಬಲನಿಗೆ ಮುಂದೆ ಕುಂತ. ಆಮೇಲೆ ಮಹಾರಾಜ, ಏನು ಉತ್ತರ ಕೊಡ್ತೀನಿ ಹೇಳು ಈಗ. ಬೀರ್ಬಲ ಎದ್ದ, ಕೈ ಮುಗಿದ, ಹೇಳಿದ, ಮಹಾರಾಜರೇ, ಸುಣ್ಣ ಭಾಳ ಉರುಪಿತ್ತೇನು? ನೋಡು, ಮತ್ತಿಟ್ಟು ಮುಗಿಸಿಟ್ಟು ಬರು. ಏನೋ ಸುಣ್ಣ ಅದು ಉರಿಲಾರದೆ ಅದು ಶಾಂತಿ ಇರ್ತದೇನೋ. ಮೊದಲೇನು ಉತ್ತರ ಕೊಡ್ತಿದ್ದು ಕೊಡು, ಆಮೇಲೆ ನೋಡ್ತೀನಿ ನಿನ್ನ ಅಂದ ಮಹಾರಾಜ. ಆವಾಗ ಬೀರ್ಬಲ ಹೇಳಿದ, ಮಹಾರಾಜರೇ,
ನೀವೊಂದು ಪ್ರಶ್ನೆ ಮಾಡಿದ್ದೀರಿ ನಿನ್ನೆ, ಆಸೆ ಎಷ್ಟಿರಬೇಕು? ಅದಕ್ಕಾಗಿ ಈ ಉತ್ತರ ನಿಮಗೆ. ಪ್ರತಿದಿನ ನೀವು ಎಲೆಗೆ ಎಷ್ಟು ಸುಣ್ಣ ಹಚ್ಚಬೇಕೋ ಅಷ್ಟು ಸುಣ್ಣವನ್ನು ಹಚ್ಚಿ ತಿಂದರೆ ನಿಮ್ಮ ಬಾಯಿಗೆ ಯಾವ ತೊಂದರೆಯೂ ಆಗಿಲ್ಲ. ಆಗಿದೇನೋ ಎಂದರೆ ಎಲೆಗೆ ಎಷ್ಟು ಸುಣ್ಣ ಹಚ್ಚಬೇಕು ಮಿತಿಯದ. ಆ ಮಿತಿಯ ರೀತಿಯೊಳಗೆ ಸುಣ್ಣ ಹಚ್ಚಿ ತಿಂದ್ರೆ ಬಾಯಿಗೆ ದೋಖ ಇಲ್ಲ. ಅದೇ ದಿನ ಅದಕ್ಕೆ ಹಚ್ಚುವ ಮಿತಿ ಮೀರಿ ಅತಿಯಾಗಿ ಸುಣ್ಣವನ್ನು ತಿಂದರೆ ನೀವೇ ಸಾಕ್ಷಿ ಅಂದ. ನೀವೇ ಸಾಕ್ಷಿ. ದಿನದ ಬದಲಾಗಿ ಸುಣ್ಣ ಹೆಚ್ಚಾಗಿ ಅದನ್ನು ತಿಂದರೆ ನಿಮ್ಮ ಬಾಯಿಗೆ ನೋವಾಯಿತಲ್ಲವೇ? ನಿಮ್ಮ ಬಾಯಿಗೆ ನೋವಾಯ್ತಲ್ಲ? ಅದರಂತೆ ಆಸೆ ಎಷ್ಟಿರಬೇಕು ಎಂದರೆ ಎಲೆಗೆ ಸುಣ್ಣ ಹಚ್ಚಿದಷ್ಟೇ ಇರಬೇಕು. ಆಸೆ ಇರಬಾರದಂತಲ್ಲ, ಎಲೆಗೆ ಸುಣ್ಣ ಹಚ್ಚಿದಷ್ಟೇ ಆಸೆ ಇರಬೇಕೇ ವಿನಃ ಅತಿಯಾಯಿತೆಂದರೆ ಇದು ದುರಾಶೆಯಾಗುತ್ತದೆ. ಸುಣ್ಣ ಹೆಚ್ಚಾದಾಗ ಬಾಯಿಗೆ ನೋವಾದಂತೆ ಅವರ ಜೀವನಕ್ಕೇ ತೊಂದರೆಯಾಗುತ್ತದೆ. ಮಹಾರಾಜ, ಎಂಥ ಉತ್ತರ! ಬೀರಬಲ್ಲನ ಉತ್ತರ. ಅದು ನಾವು ಮೈಗೂಡಿಸ್ಕೋಬೇಕು. ಅದು ಮೈಗೂಡಿಸ್ಕೋಬೇಕು. ಅದು ಇಲ್ಲಾರದಕ್ಕೆ ಆಸೆ ಆಸೆ ಗಳಿಸು ಗಳಿಸು ಗಳಿಸು. ಎಷ್ಟು ಗಳಿಸೋದು? ಎಷ್ಟು ಗಳಿಸೋದು? ಮಕ್ಕಳು, ಮೊಮ್ಮಕ್ಕಳು, ಗಿರಿಮೊಮ್ಮಕ್ಕಳು ಎಷ್ಟು ಜನ ಕುಂತು ತಿಂದ್ರೂ ಕೂಡ ಸವಿಬಾರದಂತ. ಅದಕ್ಕೆ ನಿಜಗುಂಡ್ರು ಹೇಳಿದರು, ವಿಷಮ ಸಂಸಾರವಿದನು ಕನಸೆಂದರಿಯಪ್ಪ. ಇದು ವಿಷ, ಅದು ನಿನಗೆ ರುಚಿ ಹತ್ತಿದ. ದಾರು ನೋಡ್ರಿ, ಮೊದಲು ಒಲ್ಲೆ ಅಂದಾವು ಜೋರು ಮಾಡಿ 4 ದಿನ ಕುಡಿಸ್ರಿ. ಕುಡಿಸೋರು ಹಂಗೆ ಮಾಡ್ತಾರೆ. 4 ದಿನ ಏನು ಮಾಡ್ತಾರೆ? 4 ಜನ 4 ದಿನ ತಮ್ಮ ಕೈಲಿ ಕುಡಿಸ್ತಾರೆ. ಇವಾಗ ನೀ ರೊಕ್ಕ ಕೊಡಬೇಡ ಸುಂಬ. 4 ದಿನ ಆಯ್ತಂದ್ರೆ 5ನೇ ದಿನಕ್ಕೆ ಇವನು ಕರ್ಕೊಂಡೋಗಿ ಕೊಡೋದು ರೊಕ್ಕ ಕೊಡ್ಬಾ ಅಂತಾರೆ ಅವರು. ಮುಂದೆ ಇವು ಚಲೋ ಆಯ್ತು, ಮಕ್ಕಳ್ರೆ ನೀವು ರೊಕ್ಕ ಕೊಡ್ಲಿಕ್ಕಂದ್ರೆ ನಾನು ಬಲ್ಲಿ ಇಲ್ಲನು ಅಂತಾನೆ ಇವನೇ ಹೊಕ್ಕನಿದ್ದಾಳೆ. ವಿಷಮ ಸಂಸಾರ ರುಚಿ ಅನ್ನಿಸ್ತದೆ, ಮುಂದೆ ಅದು ಬಾಧಾ ಕೊಡ್ತದಂತ ಗೊತ್ತಾಗಂಗಿಲ್ಲ. ಅವಾಗ ಅದು ರುಚಿ ಅನ್ನಿಸ್ತದೆ. ಹಂಗೆ ಇದು ಆಸೆನೂ ರುಚಿ ಅನ್ನಿಸ್ತದೆ, ಪ್ರಪಂಚನೂ ರುಚಿ ಅನ್ನಿಸ್ತದೆ. ಆದರೆ ಇದು ಶಾಶ್ವತ ಅಲ್ಲ. ಶಾಶ್ವತವಾಗಿರುವಂಥ ಸುಖ, ಶಾಶ್ವತವಾಗಿರುವಂಥ ಆನಂದ ಎಲ್ಲಾದರೂ ಇದ್ರೆ ಅದು ಇಂತಹ ಸತ್ಸಂಗಗಳಲ್ಲಿ ಸಿಗೋದಕ್ಕೆ ಸಾಧ್ಯ. ಇದು ಯಾವತ್ತೂ ಇರುವಂಥದ್ದು ಶಾಶ್ವತ ಸುಖ. ಅಂಥ ಸುಖವನ್ನು ಜಗತ್ತಿಗೆ ತೋರಿಸುವುದಕ್ಕೋಸ್ಕರ ಅಂತಹ ಅದ್ವೈತವನ್ನು ಸಾರಿ ಸಾರಿ ಕನ್ನಡ ನಾಡಿಗೆ ಎಲ್ಲ ಇಡೀ ಭಾರತ ದೇಶಕ್ಕೆ ತಿಳಿಸುವುದಕ್ಕೋಸ್ಕರ ಸಾಕ್ಷಾತ್ ಪರಮಾತ್ಮನೇ ದೇವಮಲ್ಲಮ್ಮನ ಉದರದಲ್ಲಿ ಜನ್ಮ ತಾಳಿ ಬಂದು ಸಿದ್ಧನಾಗಿ ನಿಂತಿದ್ದಾನೆ. ಸಿದ್ಧನಾಗಿ ನಿಂತಿದ್ದಾನೆ. ನಾಮಕರಣ ಸಿದ್ಧಾಂತ ಮಾಡಿದರೆ ನಾಮಕರಣವಾಯಿತು. ಸಿದ್ಧನಾಗಿ ಬಾಲಕಾನಿಸಿಕೊಂಡ. ದಿನದಿಂದ ದಿನಕ್ಕೆ ಬೆಳವಣಿಗೆ. ಬಿದಿಗೆಯ ಚಂದ್ರನಂತೆ ಬೆಳವಣಿಗೆ ಆಯಿತು. 1 ವರ್ಷ 2 ವರ್ಷ ವೀರಭದ್ರ ಸ್ವಾಮಿಗಳು ಮನೆಯಲ್ಲಿ ಪ್ರವಚನ ಹೇಳುವಾಗ ತಂದೆ ತಾಯಿಯರು ಎದುರುಗಡೆ ಕೂತಾಗ ಅಲ್ಲಿರುವಂಥ ಊರೊಳಗಿನ 8-10 ಜನರು ಬಂದು ಕೂಡುತ್ತಿದ್ದರು. ಇವನ ತಂದೆ ತಾಯಿಗಳು ಮುಂದುಗಡೆ ಕೂಡೋರು. ಆ ಸಂದರ್ಭದಲ್ಲಿ ಬಚ್ಚಬಾಯಿ ತೆಗೆದು ನಕ್ಕಂಗೆ ಮಾಡ್ಕೋತ ಅವ್ರ ಅವ್ವನ ಗಲ್ಲ ಒಮ್ಮೆ ಮುಟ್ಟೋದು, ಕೈ ಒಮ್ಮೆ ಎಳಗಾಡಿಸೋದು, ಇವ ಯಾರವ್ವ ಅನ್ನೋದು ತೊದಲು ಮಾತಾಡುವಾಗ ಅಟ್ಟು ಮಾತಾಡ್ಕೋತ ಬಂದು ತಾಯಿ ತೊಡಿ ಮ್ಯಾಗ ಕೂತು ತಾನೂ ಪ್ರವಚನ ಕೇಳ್ತಿದ್ದ. ದಾನ್ಲಿ ಮಾಡಿ ಅಲ್ಲ, ಶಾಂತದೊಳಗೆ ಕೂತು ಪ್ರವಚನ ಕೇಳಮ್ಮ.
ಹಿಂಗೆ ವರ್ಷ 2 ವರ್ಷ ಗತಿಸ್ತು, 3 ವರ್ಷದ ಮಗು ಆದ. ಸ್ವಲ್ಪ ಮಾತಾಡೋದು ಅಂದ್ರೆ 3 ವರ್ಷದವ್ರು ಮಾತಾಡ್ತಾರೆ, ಸ್ವಲ್ಪ ತಿಳುವಳಿಕೆ ಬರ್ಲಾಕತ್ತಿತ್ತು. ಅಂಥದ್ರೊಳಗೆ ಒಂದು ದಿನ ವೀರಭದ್ರ ಸ್ವಾಮಿಗಳು ಪ್ರವಚನ ಹೇಳ್ಕೋತ ಏನು ಹೇಳ್ತಾರಂದ್ರೆ, ಯಪ್ಪ, ಈ ಭೂತಗಳಿಂದ ತಯಾರಾಗಿರುವಂಥ ಈ ದೇಹ ಒಂದು ದಿನ ನಾಶ ಆಗ್ತದೆ, ಇದು ನಶ್ವರ ಕಾಯದ. ಇದು ಅಷ್ಟೇ ಅಲ್ರಿಪ್ಪ, ಈ ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ ಅನ್ನುವಂಥ ಪಂಚಮಹಾಭೂತಗಳು ಕೂಡ ಒಂದು ದಿನ ನಾಶ ಆಗಿ ಹೋಗ್ತಾವು. ಅಂಥದ್ರೊಳಗೆ ಈ ದೇಹ ಕರೆ ಹೆಂಗಾಗ್ತದ್ರು ಅಂತ ಅಂದುಬಿಟ್ರು. ಯಾರು ಹೇಳಿದ್ರು ಇದನ್ನು? ಜೋರಾದ ಚಪ್ಪಾಳೆ ನೀವು ನೆನಪಿನಾಗ ಇಟ್ಕೋಬೇಕು. ವೀರಭದ್ರ ಸ್ವಾಮಿಗಳು ಅಂದ್ರೆ ಇದನ್ನು. ಅದಕ್ಕೆ ಹೇಳಿನಿ, ದೇಹ ಇಲ್ಲೇ ಕೂತಿರ್ತಾವು, ಮನಸ್ಸು ಬೇರೆ ಕಡೆ ಹೋಗ್ತದ. ಅದು ಚಿತ್ತ, ಮನಸ್ಸು ಯಾವ ಕಡೆ ಓಡಾಡ್ತಿತ್ತಂದ್ರೆ ಚಿತ್ತ ನೆನಪಿನಾಗ ಇಟ್ಕೊಳ್ಳಂಗಿಲ್ಲ. ಅದು ವೀರಭದ್ರ ಸ್ವಾಮಿಗಳು ಹಿಂಗೆ ಹೇಳುವಾಗ ತಾಯಿಯ ತೊಡೆಯ ಮೇಲೆ ಕುಳಿತು ಕೇಳುವಂಥ ಸಿದ್ಧ ಬಾಲಕ ತಟ್ಟನೆ ಎದ್ದು ನಿಲ್ಲುತ್ತಾನ. 3 ವರ್ಷದ ಮಗು ತಟ್ಟನೆ ಎದ್ದು ನಿಂತ ಕೈ ಮುಗಿದ ಗುರುಗಳು ಅಂದ ವೀರಭದ್ರ ಸ್ವಾಮಿಗಳಿಗೆ. ಗುರುಗಳು, ಏನಪ್ಪ ಸಿದ್ಧ, ಯಾಕೋ ಏನು ಹೇಳು ಅಂದರು. ಗುರುಗಳ, ಭೂಮಿ ನಾಶ ಆಗ್ತದನ್ರಿ, ನಾನು ಒಪ್ಪುಗೋತೀನಿ. ನೀರು ನಿಂತು ಹೋಗ್ತದ, ಅದು ಕರಗಿ ಹೋಗ್ತದನ್ರಿ, ನಾನು ಒಪ್ಪುಗೋತೀನಿ. ಬೆಂಕಿನೂ ಕೂಡ ಆರಿ ಹೋಗ್ತದ, ಅದು ಬೂದಿಯಾಗಿ ಹೋಗ್ತದನ್ರಿ, ಒಪ್ಪುಗೋತೀನಿ. ಗಾಳಿನೂ ಕೂಡ ಒಂದು ದಿನ ನಿಂತು ಹೋಗ್ತದನ್ರಿ, ಅದನ್ನೂ ಒಪ್ಪುಗೋತೀನಿ. ಗುರುಗಳೇ, ಈ 4 ಭೂತಗಳಿಗೆ ಅವಕಾಶ ಮಾಡಿಕೊಟ್ಟಿರುವಂಥ ಈ ಬಯಲನ್ನುವಂಥ ಆಕಾಶ ಹೆಂಗಲಯ ಆಗ್ತದ ಹೇಳ್ರಿ ಗುರುಗಳೇ ಅಂತಾನಲ್ಲ. ಈ ಆಕಾಶ ಹೆಂಗ ಬರಿ ಆಗ್ತದ? ಇದು ಮುಚ್ಚುತ್ತದೋ ತೆಗಿತದೋ ಎಲ್ಲಿಯಾದರೂ ಓಡಿ ಹೋಗುತ್ತದ ಗುರುಗಳೇ? ಎಂಥ ಪ್ರಶ್ನೆ, ಸಿದ್ಧ ಬಾಲಕನ ಪ್ರಶ್ನೆ. ಗುರುಗಳು ಬೆಮತರು ಎದ್ದು ನಿಲ್ಲುತ್ತಾರ. ಹಿರಿಯರಾಗಿರತಕ್ಕಂಥ ವೀರಭದ್ರ ಸ್ವಾಮಿಗಳು ಕೈ ಮುಗಿದು ಸಿದ್ಧನಿಗೆ ಬಾಗುತ್ತಾರೆ. ಸಿದ್ಧ, ನೀನು ಕೇಳುವ ಪ್ರಶ್ನೆಗೆ ಉತ್ತರವ ಹೇಳುವ ಯೋಗ್ಯತೆ ನನಗಿಲ್ಲ ಕಂದ. ಅಷ್ಟು ಜ್ಞಾನಿ ಅಲ್ಲಪ್ಪ ನಾನು. ಈ 5 ಭೂತಗಳು ಲಯ ಆಗ್ತಾವು ಅನ್ನೋದಷ್ಟೇ ನನಗೆ ಗೊತ್ತಾ, ಆದ್ರೆ ಅದು ಆಗ್ತದೋ ಇಲ್ಲೋ ಅಂತ ಹೇಳುವಂಥ ಸಾಮರ್ಥ್ಯ ನನಗಿಲ್ಲ. ಈ ನಿನ್ನ ಪ್ರಶ್ನೆಗೆ ನೀನು ಉತ್ತರವನ್ನು ಕಂಡುಕೋಬೇಕಾದ್ರೆ ಅಂತಹ ಗುರುಗಳನ್ನು ಹುಡುಕಿ ನೀನೇ ಉತ್ತರವನ್ನು ಕಂಡುಕೊಳ್ಳಬೇಕು. ಆವಾಗ ಸಿದ್ಧ ಅಂದ, ಗುರುಗಳ, ಅಂಥ ಗುರುಗಳು ಸಿಗಬೇಕಾದ್ರೆ ನನಗೆ ಅನುಗ್ರಹ ಮಾಡಬೇಕು, ನೀವ ನನಗೆ ಲಿಂಗ ದೀಕ್ಷೆ ಕೊಡಬೇಕು ಅಂದ. ಮರುದಿನ ಬೆಳಗ್ಗೆ ವೀರಭದ್ರ ಸ್ವಾಮಿಗಳು ಸಿದ್ಧನನ್ನು ಕರೆಸಿ ಸ್ನಾನ ಪೂಜಾದಿಗಳನ್ನು ಮಾಡಿಸಿ ಶುಭ್ರ ಬಟ್ಟೆಗಳನ್ನು ಹಾಕಿ ಎದುರುಗಡೆ ಕುಳ್ಳಿರಿಸಿಕೊಂಡು ಕಿವಿಯಲ್ಲಿ ಪ್ರಣವ ಮಂತ್ರವನ್ನು ಉಸುರಿ ಆತನ ಕೊರಳಿಗೆ ಲಿಂಗವನ್ನು ಹಾಕ್ತಾರೆ ವೀರಭದ್ರ ಸ್ವಾಮಿಗಳು. ಲಿಂಗ ಹಾಕಿಕೊಂಡ ಸಿದ್ಧ ದಿನಾಲು ಕೂಡ ತಾಯಿ ತಂದೆಯರ ಜೊತೆ ಬಹಳ ಪ್ರೀತಿಯಿಂದ ಇರುವಂಥ ಬಾಲಕ, ಬಹಳ ಚೇಷ್ಟೆಯೊಳಗೆ ಇರುವಂಥ ಬಾಲಕ. ಒಮ್ಮೆ ಅಳುಸಾವ, ಒಮ್ಮೆ ನಗಸಾವ. ಯಾಕರೆ ಹುಟ್ಟ್ಯಾನೋ ಇವ ನನ್ನ ಹೊಟ್ಟ್ಯಾಗ ಅನ್ನುವಂಗೆ ಅಳುಸಾವ. ಒಮ್ಮೆಮ್ಮೆ ನಗಿಸಿದ ಅಂದ್ರೆ ಪರಮಾತ್ಮನೇ ನನ್ನ ಹೊಟ್ಟ್ಯಾಗ ಹುಟ್ಟಿ ಬಂದಲ್ಲ, ಎಷ್ಟು ವಿದ್ಯಾ ಇವಾಗ ಅಂತನ್ನವರು. ಅಂಥ ಭಾವ ಸಿದ್ಧನ ಭಾವ. ಹೆಂಗೆ ದಿನದಿಂದ ದಿನಕ್ಕೆ ಬೆಳಕೋತ ಬರುವುದರೊಳಗೆ ಹಂಗೆ 4 ವರ್ಷ ಆಯಿತು. 4 ವರ್ಷ ಆದಾಗ ಹುಡುಗರ ಜೊತೆ ಆಟ ಆಡೋ ಸಂದರ್ಭದೊಳಗೆ ಇವನ ಜೊತೆ 4-5 ಜನ ಹುಡುಗರು ಆಡ್ತಿದ್ದವು. ವಾರಿಗೆ ಹುಡುಗರು. ಆ 4-5 ಜನ ಹುಡುಗರನ್ನು ಕರೆದುಕೊಂಡು
ಊರು ಹೊರಗೆ ಕೆರೆ ದಂಡೆ ಮೇಲೆ ಒಂದು ಗಿಡ, ಆ ಗಿಡದ ನೆಳ್ಳಿಗೆ ಆಡೋನು ಬರ್ರಿ ಅಂತ ಕರ್ಕೊಂಡು ಅದ. ಅಲ್ಲಿ ಆಡ್ಲಾಕ್ ಹೋದ್ರು. ಆಡ್ಲಾಕ್ ಹೋಗೋದಕ್ಕೆ ಇವ್ರದ ಎಮ್ಮೆ ಅಲ್ಲಿ ಮಕ್ಕೊಂಡಿತ್ತು. ದೇವಮಲ್ಲಮ್ಮನ ಎಮ್ಮೆ ಮಲ್ಕೊಂಡಿತ್ತು. ಇವ ಸಿದ್ಧ ಏನಂದ, ಇವತ್ತು ಆನೆ ಆಟ ಆಡೋನ್ರೆ ಅಂದ. ಯಾಕೆ ಓದ್ಲಲ್ಲ, ಬರ್ರಿ ಹಂಗಾರ ಇಲ್ಲಿ ಆನೆ ಮಕ್ಕೊಂಡದ, ಇದನ್ನು ಎಬ್ಬಿಸ್ತೀನಿ, ಇದರ ಮೇಲೆ ನಾನು ಕೂಡ್ತೀನಿ, ನೀವು ವಾದ್ಯಗಳನ್ನು ಮಾಡ್ತಾ ನಾನು ಮೆರೆಸ್ರಿ. ಆಯಿತು ಅಂದರು. ಆ ಮಲ್ಕೊಂಡಂಥ ಎಮ್ಮೆ ಚಪ್ಪರಿಸಿ ಎಬ್ಸಿದ್ರು. ಎದ್ದು ನಿಂತು ಸಿದ್ಧ ಬಾಲಕ ಅದರ ಮೇಲೆ ಜಿಗದು ತೆಳಗೆ ಒಬ್ಬ ಹುಡುಗನ ನಿಂದರ್ಸಿ ಅವನ ಮೇಲೆ ಕಾಲು ಕೊಟ್ಟು ಜಿಗದ ಅದ್ರ ಮ್ಯಾಗ ಹತ್ತಿ ಕೂತು. ಅವಾಗ ಹೊಡ್ರು ಎಮ್ಮೆ ಮುಂದೆ ಹೋಗ್ಲಿದ, ಇದು ಆನೆ, ಇದು ಈಗ ನನ್ನ ಆನೆ ಮೇಲೆ ನಾನು ಕೂತಿದ್ದೇನೆ, ಮೆರಸರಿ ಹೊಡ್ರಿ ಅಂದ್ರು. ಹಿಂದೆ ಬಂದು ಇಬ್ಬರು ಹುಡುಗರು ಬಡಿಗೆ ತೊಗೊಂಡು ಬಡೋದ್ರು, ಮುಂದೆ ಹೆಜ್ಜೆ ಇಡೋದ್ಲದು. ಇವ ಸಿದ್ಧ ಬಾಲಕ ನಡಿ, ಓ ಮುಂದೆ ನಡಿ, ನನ್ನ ಮೆರವಣಿಗೆ ಅಕ್ಕದ ನಡಿ ಅಂತ ನಾ ಮುಂದೆ ಹೋಗೋದು. ಇವು ಹುಡುಗರು ಬಾಯಿಲೆ ಶಬ್ದಗಳನ್ನು ಮಾಡ್ತಾ, ಹಲವಾರು ಶಬ್ದಗಳನ್ನು ಮಾಡ್ತಾ, ಇವೇ ನಗಾರಿ ಜಾಂಗಟೆಯ ಶಬ್ದ ಅಂತ ತಿಳ್ಕೊಂಡು ಒಂದಿಬ್ಬರು ಹುಡುಗರು ಚೀರಾಡ್ತಿದ್ರು. ಇವ್ರು ಎಷ್ಟು ಪ್ರಯತ್ನ ಮಾಡಿದರೂ ಎಮ್ಮೆ ಮುಂದೆ ಹೋಗಲಿಲ್ಲ. ಸಿದ್ಧನಿಗೆ ಸಿಟ್ಟು ಬಂತು. ಸೊಕ್ಕಿನ ಎಮ್ಮೆಯೇ, ನಿನ್ನ ಮೇಲೆ ನಾ ಕೂತುಕೊಂಡು ಆನಿ ಅಂತ ನಿನಗೆ ಶಬ್ದ ಕೊಟ್ಟು ನನ್ನ ಮೆರವಣಿಗೆ ಆಗಲಿ ಮುಂದೆ ನಡಿ ಅಂದರೂ ಕೂಡ ಯಾವಾಗ ನಡೆಯಲಿ ಅಂದ್ರೆ ನೀನು ಸತ್ತು ಭೂಮಿಗೆ ಬೀಳು ಅಂದುಬಿಟ್ಟ. ಎಮ್ಮೆ ಸತ್ತು ಭೂಮಿಗೆ ಬಿದ್ದು ಬಿಡುತ್ತೆ. ಎಮ್ಮೆ ಸತ್ತು ಬಿತ್ತು. ಓಡಿ ಹೋಗಿ ಹೇಳಿದರು ಮಲ್ಲಮ್ಮನಿಗೆ, ನಿನ್ನ ಮಗ ಶಾಪ ಹಾಕಿದ ಕೂಡಲೇ ನಿಮ್ಮ ಎಮ್ಮೆ ಸತ್ತು ಹೋತವ. ಬಡತನದ ಪ್ರಸಂಗದೊಳಗೆ ಇದ್ದೊಂದು ಎಮ್ಮೆ ಸತ್ತಲ ಅಂತ ಸಂಕಟ ಆತು. ಓಡಿ ಬಂದ್ಲು ಆ ತಾಯಿ. ಇದನ್ನು ಕೇಳಿದವ್ರು ಓಣ್ಯನವ್ರು ಅವರು ಓಡಿ ಬಂದ್ರು. ಇವ ಏನೂ ಮಾಡ್ಲಾರ್ದಂಗೆ ಗಿಡದ ಬಡ್ಡಿ ಹೋಗಿ ಸುಮ್ಮನೆ ಕುಂತಿದ್ದ. ದೇವಮಲ್ಲಮ್ಮ ಬಂದು ತ್ರಾಸ ತಗೊಂಡ್ಲು, ಎದಿ ಬಡುಕುತ್ತಾಳ. ಏನೋ ಯಾಕರೆ ಹುಟ್ಟಿದೆಯೋ ನನ್ನ ಹೊಟ್ಟೆಯೊಳಗೆ, ಇದ್ದ ಒಂದು ಎಮ್ಮಿನ ಕೊಂದು ಹಾಕಿಬಿಟ್ಟಿಯಲ್ಲೋ. ಎಮ್ಮೆ ಏನು ಮಾಡಿತ್ತೋ ನಿನಗೆ? ಪ್ರಪಂಚದ ಸಂಕಟ ನಿನಗೇನು ಗೊತ್ತೋ? ಆ ಎಮ್ಮೆಯನ್ನು ನಾನು ಎಷ್ಟು ಪ್ರೀತಿಯಿಂದ ಜ್ವಾಕೆ ಮಾಡಿದ್ದೆ ಗೊತ್ತೇನೋ ನಿನಗೆ? ನನ್ನ ಹೊಟ್ಟೆ ಉರಿಸೋದಕ್ಕಾಗಿ ಯಾಕರೆ ಹುಟ್ಟಿ ಬಂದಿದ್ಯೋ ನೀನು ಅಂತ ಬೇಯ್ತಿದ್ಲು. ಇವ ಸುಮ್ಮನೆ ಕೂತಿದ್ದ. ಮತ್ತಿಟ್ಟು ತಾಯಿ ಅಳುವುದನ್ನು ನೋಡಿ ಅವಾಗ ಎದ್ದು ತಾಯಿಯ ಸಮೀಪಕ್ಕೆ ಬಂದವ, ಎಮ್ಮೆ ಸತ್ರ ನಿನಗೆ ಅಟ್ಟು ನೋವಾಗ್ತದೇನು? ಇದೇನು ಚಂದ ಕೇಳ್ತೀಯೋ? ಎಮ್ಮೆ ಸತ್ರ ಸಂಕಟ ಆಗಲಾರ್ದೆ ಇನ್ನೇನಾಗ್ತದೋ ಹುಚ್ಚ? ಕೊಂದು ಬಿಟ್ಟಿಲೋ ನನ್ನ ಎಮ್ಮೆಯನ್ನ ಅಂತನ್ನುವಾಗ ಸಿದ್ಧ ಬಾಲಕ ಅಂತಾನ ತಾಯಿಗೆ, ಯವ್ವ ನಿನಗೆ ಎಮ್ಮೆ ಮ್ಯಾಲೆ ಅಷ್ಟು ಪ್ರೀತಿ ಇರೋದಾದ್ರೆ, ನಿನಗೆ ನಿನ್ನ ಎಮ್ಮೆ ಬೇಕಾಗಿತ್ತು ಅಂದ್ರೆ ಇಷ್ಟ್ಯಾಗ ತ್ರಾಸ ತಗೋತೀವ? ನಿನಗೆ ಎಮ್ಮೆ ಬೇಕಲ್ಲ, ನಿನ್ನ ಎಮ್ಮೆ ನಿನಗೆ ಸಿಗುತ್ತದ ತಗೋ. ಇನ್ನೇನು ಸಿಗುತ್ತದೋ? ಸತ್ತ ಎಮ್ಮೆ. ಸತ್ತು ಕಾಲು ಶಟಿಸಿ ಮಲ್ಕೊಂಡದ ಬಿದ್ದದ. ಅಂತಾದ್ರೊಳಗೆ ನಿನ್ನ ಎಮ್ಮೆ ನೀ ತಗೋ ಅಂತೀಯಲ್ಲೋ ಹುಚ್ಚ? ನೀ ಎಂಥ ಹುಡುಗನೋ, ಎಂಥ ದಡ್ಡ ಮಗನೋ ಅಂತಂತಿದ್ಲು. ತಡಿ ತಾಯಿ ಅಂದ. ಎಮ್ಮೆ ಹತ್ರಕ್ಕೆ ಹೋದ. ಅಲ್ಲೇ ತೆಳಗಿರುವಂಥ ಮಣ್ಣನ್ನು ತಗೋತಾನ, ಶಿವನನ್ನು ಸ್ತುತಿ ಮಾಡ್ತಾನೆ. ಅದೇ ಮಣ್ಣನ್ನು ಪ್ರಸಾದ ವಿಭೂತಿ ಅಂತ ತಿಳ್ಕೊಂಡು ಎಮ್ಮೆಯ ಮೇಲೆ 2 ಸಲ ಸವರಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಮಂತ್ರಸ್ತಾನ. ಸತ್ತಿರುವಂಥ ಎಮ್ಮೆ ಬದುಕಿ ಎದ್ದು ನಿಲ್ಲುತ್ತದೆ. ಪುಣ್ಯಾತ್ಮರೇ, ಸತ್ತಿರುವಂಥ ಎಮ್ಮೆ ಎದ್ದು ನಿಲ್ಲುತ್ತದೆ. ಅದಕ್ಕೆ ಹೇಳೋದು, ಪರಮಾತ್ಮನೇ ಜನಿಸಿ ಬಂದ ಭೂಮಿಗೆ. ಸುಮ್ಮನೆ ಆಗ್ತದೇನು? ಸುಮ್ಮನೆ ಆಗೋದಿಲ್ಲ. ಹೀಗೆ ಸಿದ್ಧನ ಲೀಲೆಗಳು. ಒಮ್ಮೆ ಅಳಿಸಿದ್ರೆ ಮತ್ತೊಮ್ಮೆ ನಗಿಸ್ತಿರ್ತಾನೆ.
ಯಾವಾಗ ಎಮ್ಮಿ ಎದ್ದು ನಿಂತತೋ ಆವಾಗ ಅಲ್ಲಿ ಬಂದಿರುವಂಥ ಜನ ಕೊಂಡಾಡ್ತಾರ, ಸತ್ತಂತ ಎಮ್ಮಿ ಬದುಕಿಸ್ಯಾನ ಅಂದ್ರೆ ಇವ ಸಾಕ್ಷಾತ್ ಪರಮಾತ್ಮನೇ ಹೌದು ಅಂತಾರೆ. ಸಾಕ್ಷಾತ್ ಪರಮಾತ್ಮನೇ ಹೌದು. ಹಂಗ ದಿನ ಒಂದೊಂದು ಲೀಲೆ ಮಾಡ್ಕೋತ ಹೋಗ ಅವನು. ಒಂದು ದಿನ ಮತ್ತೆ ಹುಡುಗರನ್ನ ಕರ್ಕೊಂಡು ಹೋದ. ನಡ್ರು ಇವತ್ತು ಕೆರೆಯೊಳಗೆ ಆಡ್ಲಾಕ್ಕೆ ಹೋಗೋಣ, ಜಳಕ ಮಾಡಿ ಬರೋಣ. ಕರ್ಕೊಂಡು ಹೋಗಿ ಕೆರೆ ದಂಡಿಗೆ ಬಟ್ಟೆ ಕಳೆದಿಟ್ಟು ಕೆರೆಯೊಳಗೆ ಸ್ನಾನಕ್ಕೆ ಇಳಿದ್ರು. ಇವರು ಸಿದ್ಧನ ಹಿಡಿದು 5 ಮಂದಿ ಅಲ್ಲ, 4 ಮಂದಿ ಕೆರೆಯಾಗಿ ಇಳಿದ್ರು, ಒಬ್ಬ ದಂಡಿಗೆ ನಿಂತ ಅಲ್ಲೇ. ಇವರು 4 ಜನ ನೀರಾಗಿ ಇಳಿದು ಅಟೊತ್ತಿಗೆ ಈಸಾಡ್ತಿದ್ರು. ಇವರು 5 ವರ್ಷದವ್ರಿದ್ದಾಗ ಈಸಾಡೋದು. ಈಸಾಡ್ಕೋತ ಆತತ್ತ ಮುಂದೆ ಹೋದ. ನಾವು 4 ಮಂದಿ ಇದೇವಲ್ಲ ಅಂತ ಹೊಳ್ಳಿ ನೋಡ್ದ. ಇವ ದಂಡಿ ನಿಂತಿದ್ದ. ಅವನ ಹೆಸರು ದೇವದತ್ತ. ದಂಡಿಗೆ ನಿಂತಾವ. ಸಿದ್ಧ ಹೊರಳಿ ಬಂದು ದೇವದತ್ತ ಬಾರೋ ಒಳಗೆ ಹೋಗೋಣ ಬಾ. ಒಲಿಪ ನನಗೆ ಈಸು ಬರಂಗಿಲ್ಲ, ನಾವಲ್ಲೇ, ನೀವು ಈಸಾಡ್ರಿ ನಾನು ನೋಡುತ್ತೀನಿ. ಏನು ಅನ್ಸುತ್ತಿದೋ? ನಾ ಇರ್ಲಾಕಾಗಿ ಅನ್ಸೋದನೋ? ಬಾ ನೀರಾಗ. ಬರುವುದಿಲ್ಲ ಅಂದರೂ ಬಿಡಲಿಲ್ಲ ಸಿದ್ಧ. ಮ್ಯಾಲೆ ಹತ್ತದ, ಅವನ ರಟ್ಟಿ ಹಿಡ್ದ, ಎಳ್ಕೊಂಡು ನೀರಾಗ ಒಯ್ದುಬಿಟ್ಟ. ಇವ್ರು 4 ಜನ ಅಂತಿದ್ರು. ಅಲ್ಲಿ ಕೆರೆ ಇದ್ದವ್ರು 3 ಜನ ಇದ್ರಲ್ಲ, ಅವ್ರು ಅಂತಿದ್ರು, ಬ್ಯಾಡ ಅವಾಗ ಈಸು ಬರುವುದಿಲ್ಲ, ಸುಮ್ಮನೆ ಯಾಕೆ ತರ್ತಿದ್ದೆ, ಅವನು ಅಲ್ಲೇ ಬಿಟ್ಟು ಬಿಡು. ನಿಮ್ಗೆ ತಿಳಿ ಮಾತಲ್ಲ, ಸುಮ್ಮನೆ ಇರ್ರಿ ನೀವಂದ. ಅವನ ರಟ್ಟಿ ಹಿಡ್ದ ದರ ಎಳ್ಕೊಂಡು ಗುಮ್ಮು ನೀರು ನಟ್ಟು ಗುಮ್ಮು ನೀರೊಳಗೆ ಹೋಗಿ ಅವನ ಕೈ ಬಿಟ್ಟುಬಿಟ್ಟ. ಅವ ಮುಳುಗದ, ಇವ ಬದ್ದುಬಿಟ್ಟ. ಈಶಾಡ್ಲಾರ್ದ ಅವನ ಪರಿಸ್ಥಿತಿ ಏನಾಗ್ತದೆ? ಮುಳುಗದ ಅವ ಎಳ್ಳೇ ಇಲ್ಲ. ಇವು 3 ಜನ ಏನು ಬೇರೆದವ್ರು ಇದ್ರು, ಅವರು ಗದ ನಡಗಲಾಕತ್ರು. ದಂಡಿಗೆ ಬಂದರು. ಹಂಗ ಒಬ್ಬ ಬಟ್ಟೆ ಹಾಕೊಳ್ಳೋದು ಓಡೋಡಿ ಹೋಗಿ ಆ ಹುಡುಗನ ತಾಯಿಗೆ ಸುದ್ದಿ ಮುಟ್ಟಿಸಿದ್ರು. ಸಿದ್ಧ ದೇವದತ್ತನ ಕೈ ಹಿಡಿದು ಎಳ್ಕೊಂಡು ಹೋಗಿ ನೀರಾಗ ಮುಳುಗಿಸಿ ಕೊಂದು ಬಿಟ್ಟ. ಈ ಸುದ್ದಿ ಕೇಳಿ ಎಲ್ಲ ಊರನ್ನವರು ಓಡಿ ಬಂದರು. ಆ ದೇವದತ್ತನ ತಾಯಿ ಬಂದ್ಲು. ದಂಡಿಗೆ ನಿಂತು ಬೋರಾಡಿ ಎಳ್ಳಾಕತ್ಲ. ಮಗ ಸತ್ರೆ ಎಷ್ಟು ಸಂಕಟ ಆಗ್ತದಲ್ಲ. ಇದ್ದೊಬ್ಬ ಮಗ ಮತ್ತು ಆಕಿಗೂ. ಆ ತಾಯಿ ನೋವು ಭಾಳ ಆಯಿತು. ಒಳ್ಳಾಕತ್ಲು. ನನ್ನ ಮಗ ನಿನಗೇನು ಮಾಡಿದ್ನೋ? ನೀ ಎಂಥ ಮನುಷ್ಯನೋ ನೀನು? ಬಾಯಿಗೆ ಏನು ಬರ್ತದನ್ನು ಬೇಯ್ತಿದ್ಲು. ಮಗ ಸತ್ತ ಸಂಕಟ. ಬಾಯಿಗೆ ಏನು ಬರ್ತದ ಬೇಗಳುಗಳನ್ನು ಬೇದು ಸಿದ್ಧನಿಗೆ ಶಪಿಸ್ತಿದ್ಲು. ನಿನಗೆ ಚಲೋ ಅಂತಾರಲ್ಲೋ, ನೀನು ಪರಮಾತ್ಮ ಅಂತಾರಲ್ಲೋ, ಅಂತಾವ ನೀನು ನನ್ನ ಮಗನ ಕೊಂದಿಟ್ಟೆಲ್ಲೋ. ಇದ್ದೊಬ್ಬ ಮಗನನ್ನು ಕಳ್ಕೊಂಡು ನಾನಿನ್ನೆಲ್ಲಿ ಬದುಕಲಿ? ದೇವಮಲ್ಲಮ್ಮ ಬಂದ್ಲು. ತಂದೆಯಾದ ಗುರುಶಾಂತಪ್ಪ ಬಂದ. ಅವರು ಬಂದು, ಖರೇನೋ ನೀನ ಮುನುಗಿಸ್ಯನೋ, ನೀನ ಕೊಂದಿಯನೋ? ಮಗನ ಮ್ಯಾಲೆ ನಿಮಿತ್ತ ಬರ್ತದಂದ ತಂದೆ ತಾಯಿಗೂ ತ್ರಾಸ ಆಗೋದಿಲ್ಲ. ಅವ್ರು ಎಷ್ಟು ಕೇಳಿದ್ರು ಕೂಡ ಇವ ಎಂತನ ದೇವದತ್ತ ಭಾಳ ಭಯದೊಳಗಿದ್ದ. ಈಗ ಆರಾಮದನ, ಸುಮ್ಮಿರ್ರಿ ಅಂದ. ಇಟ್ಟೊತ್ತನ ಭಾಳ ಭಯದೊಳಗಿದ್ದ ಅವ. ಈಗ ಆರಾಮದಾಗದಾನ. ಆಮೇಲೆ ಆ ತಾಯಿ ಬೋರಾಡಿ ಎಳ್ಕೊಳ್ತ ಕೊನೆಗೆ ಏನು ಮಾಡ್ತಾರೆ? ಮಣ್ಣ ತೂರ್ತಿರಿಲ್ಲ ನೀವು. ಏನ್ರಿ ತೊಂದರೆ ಆಯ್ತಂದ್ರೆ ಯಾರಿಂದಾರೆ? ಆ ದೇವದತ್ತನ ತಾಯಿ ಮಣ್ಣು ತಗೊಂಡಿನ ತೂರ್ಬೇಕಂತಿದ್ಲು. ಸಿದ್ಧ ಪಟ್ಟನೆ ಎದ್ದ. ನೀನು ಭಾಳ ತ್ರಾಸ ಆಗ್ಲತ್ತದಲ್ಲ, ಭಾಳ ಅಳ್ಳಾಕತ್ತಿದೆ. ಮಗ ಸತ್ರ ಅಳ್ಳಾರ್ದೆ ಇನ್ನೇನು ಮಾಡ್ತಾರೋ ಅಂದ್ಲು. ಅಳಬೇಡ ಬಿಡು, ನಿನ್ನ ಮಗ ಭಾಳ ಆರಾಮದಾಗದಾನೀಗ. ನೀವು ಹುಚ್ಚದಿ, ಅವ ಆರಾಮದಾಗದಾನ. ಸತ್ತಿಂದ ಆರಾಮದಾಗಿರ್ತಾನಂತೀಯಲ್ಲೋ ನೀನೆಂತವನು? ಆವಾಗ ಸಿದ್ಧ ಹೇಳ್ತಾನೆ, ನಿನ್ನ ಮಗನ ಮೇಲೆ ಅಷ್ಟು ಮಮಕಾರ ಇದ್ರೆ ನಿನ್ನ ಮಗನ ಹೆಸರಿರೋದು ಕರಿಯವ.
ಇದು ಚಲೋ ಹೇಳ್ತೀಯಪ್ಪ, ಸತ್ತವ್ರು ಎಂದರೆ ಕರ್ಯಾನ ಎದ್ದು ಬರ್ತಾರನೋ? ಇಲ್ಲವಾ, ಒಮ್ಮೆ ಕರೆದರೆ ನೋಡು, ನಿನಗೆ ನಿನ್ನ ಮಗ ಬೇಕಾಗಿತ್ತು ಅಂದ್ರೆ ಕರಿ, ಇಲ್ಲ ಅಂದ್ರೆ ಬಿಡು ಅಂದ. ಆವಾಗ ದೇವದತ್ತನ ತಾಯಿ ಕರ್ಯಾಂಗ್ ಕರಿಯೋಣ ನೋಡೋಣ ಅಂತ ತಿಳ್ಕೊಂಡು ಕೆರೆ ಕಡೆ ಕೈ ಮುಗಿದು ಕೇಳುತ್ತಾಳ, ಹೇ ಮಗನೇ, ಇದ್ದೊಬ್ಬ ಮಗನೇ, ನನ್ನ ಮಗನೇ ದೇವದತ್ತ, ಎದ್ದು ಬಾರೋ ಅಂತಂದ್ಲು. ಮುಳುಗಿರುವಂಥ ಮಗು ಎದ್ದು ಇಶಾಡ್ಕೊತ ದಂಡಿಗೆ ಬರ್ತದೆ. ಪುಣ್ಯ ಇಶಾಡ್ಕೊತ ದಂಡಿಗೆ ಬರ್ತದೆ. ಇಂತಹ ಲೀಲೆಗಳನ್ನು ಮಾಡಿರುವಂಥ ಸಿದ್ಧ ಬಾಲಕ. ಅಲ್ಲಿದ್ದವರೆಲ್ಲರೂ ಒಂದು ಸಿದ್ದಪ್ಪ ಕಾಲಿಗೆ ಬೀಳಕ್ಕೆ ಬಂದರು. ಬಾಲ ವದನದಿಂದ ಅವರಿಗೆ ಒಂದು ಥರ ಮಜಾ ಮಾಡ್ದಂಗೆ ಮಾಡಿ ತಪ್ಪಿಸ್ಕೊಂಡು ಓಡಿ ಹೋಗಿಬಿಟ್ಟ ಸಿದ್ಧ. ಓಡಿ ಹೋಗಿಬಿಟ್ಟ. ಇಂತಹ ಸಿದ್ಧ ಬಾಲಕ. ಆತ ಮಾಡಿರುವಂಥ ಲೀಲೆಗಳು ಅನೇಕಾನೇಕ, ಒಂದಲ್ಲ ಎರಡಲ್ಲ. ಒಂದು ದಿನ ಅದೇ ಹುಡುಗರನ್ನ ಕರ್ಕೊಂಡು ನೇರಲ ಹಣ್ಣಿನ ಗಿಡಕ್ಕೆ ಹೋದ. ನೀರ್ಲ ಹಣ್ಣಿನ ಗಿಡ ರೀ. ಆ ನೇರಲ ಹಣ್ಣಿನ ಗಿಡಕ್ಕೆ ಹೋದ. ಆ ಗಿಡಕ್ಕೆ ಹೋದಾಗ ಈ ಹುಡುಗರು ಏನು ಮಾಡ್ಲಕತ್ತು, ಸಿದ್ದಪ್ಪನ ಬಿಟ್ಟರು. ಅವು ಬೇರೆ ಕಡೆ ಎಲ್ಲೆಲ್ಲಿ ಚಲೋ ಬಿದ್ದಾವು ಅವನ್ನ ಆರಿಸ್ಕೊಳಕ್ಕೆ ಓಡಾಡಕತ್ರು. ಇವ ಸಿದ್ಧಂದ ಈಶ್ವರನಾಗಿರುವಂಥ ನನ್ನನ್ನು ಮರೆತು ಇವ್ರು ಓಡಾಡಕತ್ತಾರ, ಸ್ವಲ್ಪ ಇವರು ನೆದರ್ ನನ್ನ ಕಡೆ ತರಬೇಕನ್ನಿಸ್ತು. 2 ಹಣ್ಣು ತಗೊಂಡ ಅವನ ಕೈ ಏನು ಸ್ಪರ್ಶ ಆಯ್ತು ಅದೇ ಹಣ್ಣು ಒಗೆದು ಕೂಡಲೇ ಅಲ್ಲಿ ನೇರಲ ಹಣ್ಣಿನ ಕುಟ್ರೆ ಆಯ್ತು. ತಾಜಾ ಹಣ್ಣು. ಗಿಡದಾಗ ಸಹಿತ ಅಷ್ಟು ತಾಜಾ ಇರಲಿಕ್ಕಿಲ್ಲ, ಅಷ್ಟು ಮಿಣುಪ. ಏನೀಗ ಕುಟ್ರಿ ಅವ್ರಿಗೆ ಒಬ್ಬ ಕಾಣಿಸ್ತು, ಅಲ್ಲಿ ನೋಡ್ರು ಎಷ್ಟು ಕುಟ್ರಿ ಅದು ಬರ್ರಿ ಅಂತ ಎಲ್ಲರೂ ಇಲ್ಲಿಗೆ ಬಂದರು. ಅವನು ಮುಟ್ಟಬೇಡ್ರಿ ಅಂದ ಸಿದ್ಧ. ಯಾಕೋ ಅಂದ್ರೆ ಚಲೋ ಆಯ್ಕೊಳಕ್ಕೆ ಹೋಗಿರಲ್ಲ, ಅಲ್ಲಿ ಆಯ್ಕೊಂಡು ತಿನ್ರಿ, ಇವ ಬೇಕಂದು ನಿಮಗೆ? ನೀವು ಹೋಗಾಗಿತ್ತನ ಇದು? ಇಲ್ಲ. ಮತ್ತು ಯಾರು ಮಾಡ್ಯಾರ ಅನ್ನೋದು ಖಬರಿಲ್ಲಾರ್ದೆ ತೊಗೊಳಕತ್ತೀರಲ್ಲ. ನಮಗೆ ಗೊತ್ತಾಗಲಿಲ್ಲೋ ಸಿದ್ಧ. ಹೌದು, ನಾವು ಬಂದಾಗ ಇಲ್ಲಿ ಇದ್ದಿದ್ದಿಲ್ಲ, ಇದು ಹಂಗಾಯ್ತು ಅಂದರು. ನಿಮಗೆ ಆ ಹಣ್ಣು ಸಾಕಾಗೋದಿಲ್ಲ ಅಂತೇಳಿ ನಾನು ತಯಾರು ಮಾಡೀನಿರಿಪ್ಪ, ತಿನ್ರಿ ಅಂದ. ತಿಂದು ಹಣ್ಣುಗಳನ್ನು ಕಟ್ಕೋಬೇಕಂತಿದ್ರು ಅವು ಮಾಯ ಆಗಿಬಿಟ್ಟು. ಆವಾಗ ಸಿದ್ಧಂದ ಜಗತ್ತಿನೊಳಗೆ ಹಿಂಗೆ ನೋಡ್ರಿಪ್ಪ, ಯಾವ ಪುಣ್ಯಾತ್ಮ ಗಿಡ ನೆಟ್ಟಾನ, ಯಾವ ಗಿಡ ನಮಗೆ ಹಣ್ಣು ಕೊಟ್ಟದ ಅನ್ನೋದು ಅರಿವಿಲ್ಲದೆ, ಗಿಡದ ಋಣವನ್ನು ಮುಟ್ಟಿಸುವ ಭಾರ ಇಲ್ಲದೆ, ಅದು ಯಾವುದೋ ವಿಚಾರ ಮಾಡಲಾರ್ದೆ ಹಣ್ಣು ತಿಂದ್ರೆ ನಿಮಗೆ ಪುಣ್ಯ ಬರಂಗಿಲ್ರಿಪ್ಪ, ಅದು ಪಾಪ ಬರ್ತದೆ ಅಂತ ಹೇಳ್ತಾನೆ ಸಿದ್ಧ. ಯಾವುದೇ ಹಣ್ಣವನ್ನು ತಿನ್ನಬೇಕಾದ್ರೆ ಪುಣ್ಯಾತ್ಮ ಯಾರು ಹಚ್ಚಿರಬೇಕು ಈ ಗಿಡ, ಈ ಹಣ್ಣು ನಮಗೆ ಸಿಕ್ಕಾವಲ್ಲ, ಆತನಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ನೀವು 4 ಹಣ್ಣು ತಿಂದ್ರೆ ನಿಮಗೆ ಪುಣ್ಯ ಬರ್ತದ ಅಂತ ಸಿದ್ಧ ಬಾಲಕ ಹೇಳಿದ. ಆವಾಗ ನಿಮಗೆ ಪುಣ್ಯ ಬರ್ತದ, ಇಲ್ಲಾಂದ್ರೆ ಪುಣ್ಯ ಬರಂಗಿಲ್ಲ. ಹಿಂಗೆ ದಿನದಿಂದ ದಿನಕ್ಕೆ ಅವ 4 ಒಳ್ಳೆಯ ಮಾತುಗಳನ್ನು ಹೇಳೋದು, ಒಳ್ಳೆಯ ಲೀಲೆಗಳನ್ನು ಮಾಡೋದು, ಜನರಿಗೆ ಜಾಗೃತಿ ಮೂಡಿಸೋದು, ಇಷ್ಟೆಲ್ಲ ಮಾಡ್ಕೊತ ಹೋಗವ. ಅದಕ್ಕೆ ಆ ಮಹಾತ್ಮರ ಕೈಯೊಳಗಿಂದ ಬರೋದು ಪ್ರಸಾದ ಆಗಿ ಬರ್ತದೆ. ಗುಡಿಗೆ ಬಾಳೆಹಣ್ಣು ಅದು ತರ್ತಿದ್ರಿ ಅಂದ್ರೆ ದಾರ್ಯಾಗ ಯಾರು ಬೇಕಾದವ್ರು ಭೇಟಿ ಆಗಲಿ, ಎಲ್ಲರಿಗೂ ಏನು ಹೇಳ್ತೀರಿ, ಬಾಳೆಹಣ್ಣು ತೊಗೊಂಡು ಹೊಂಟೀನಿ ಅಂತ ಹೇಳ್ತೀರಿ. ಅವರು ಬಾಳೆಹಣ್ಣು ಎಷ್ಟು ಚಲೋ ಅದಾವೆ, ಎಲ್ಲಿ ತಂದಿದೆ ಅಂತ ಕೇಳ್ತಾರೆ. ಅವ್ರು ಗುಡಿಗೆ ಆಗಲಿ, ಮಠಕ್ಕಾಗಲಿ, ದೇವಸ್ಥಾನಕ್ಕೆ, ಯಾವುದೇ ದೇವಸ್ಥಾನಕ್ಕಾಗಲಿ ಹಣ್ಣು ಹಂಪಲುಗಳನ್ನು ತರುವಾಗ ನೀವು ಅವನ್ನ ಹೇಳ್ತಿರ್ತೀರಿ, ಯಾವ ಹಣ್ಣು ತರ್ತೀರಿ ಅದನ್ನು ಹೇಳ್ತೀರಿ. ಬಾಳೆಹಣ್ಣು ತರುವಾಗ ಬಾಳೆಹಣ್ಣು ತಂದ್ಯಾ ಅಂತ ಹೇಳ್ತೀರಿ. ಗುಡಿಗೆ ಬಂದು ಅಪ್ಪಯ್ಯ ಸ್ವಾಮಿಯ ಕರ್ತು ಗದ್ದುಗೆಯ ಒಳಗ ಆ ಹಣ್ಣು ಪ್ರವೇಶ ಆಗಿ
ಆತನಿಗೆ ಅರ್ಪಣೆ ಆಗಿ ಮರಳಿ ನಿಮಗೆ ಕೊಡುವಾಗಲೇ ಗರ್ಭಗುಡಿ ಹೊಸ್ತಲ ದಾಟುವುದರೊಳಗೆ ಹಿಡಿಯವ ಪ್ರಸಾದ ಅಂತ ಕೊಡ್ತಾರೆ. ಅದು ಪ್ರಸಾದ ಆಗಿ ಪರಿವರ್ತನೆ. ಯಾಕೆ ಹಂಗಾಯ್ತು ಅಂದ್ರೆ ಮಹಾತ್ಮರ ಸನ್ನಿಧಿ. ಆ ಮಹಾತ್ಮರ ಸನ್ನಿಧಿಯೊಳಗೆ ಅಂಥ ಪಾವಿತ್ರ್ಯ ಅದು. ಅದಕ್ಕೆ ಅದು ನೀನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಯಾಕಂದ್ರು, ನಾ ಭಕ್ತಿಯಿಂದ ಕರೆದ್ರೆ, ನಂಬಿಕೆಯಿಂದ ಕರೆದ್ರೆ ಸುಲಭವಾಗಿ ನೀ ಬರ್ತಿ ಅಂತದ. ಸುಲಭ ಶ್ರೀ ಗುರುವೇ, ಕಠಿಣ ಅಲ್ಲ, ನೀನು ಭಾಳ ಸುಲಭ ಅದಿದೆ. ಆದರೆ ನನ್ನಲ್ಲಿ ಅದು ಬೇಕಲ್ಲ, ಕರೆಯುವಂಥದ್ದು ನನ್ನಲ್ಲಿ ಬೇಕಲ್ಲ. ಅದಕ್ಕೆ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಅವ ಎಲ್ಲಿ ಪಾದ ಇಡ್ತಾನ ಅದು ಸುಕ್ಷೇತ್ರ ಆಗಿ ಪರಿವರ್ತನೆ ಆಗ್ತದೆ. ಯಾವ ಹಳ್ಳ ಕೊಳ್ಳ ಬಾವಿ ಏನೇನು ನೀರಿನ ಮಡುವುಗಳೇನಿರ್ತಾವೋ ಅಲ್ಲಿ ಆ ಪುಣ್ಯಾತ್ಮ ಬಂದು ಹಸ್ತ ಮುಟ್ಟುದ ಅಂದ್ರೆ ಜಲವೇ ಪಾವನ ತೀರ್ಥ. ಅದಕ್ಕೆ ಮಹಾತ್ಮರು ಅನಿಸ್ಕೋತಾರ್ರಿ. ಸುಮ್ಮನೆ ಅನಿಸ್ಕೋತಾರ. ವೇಷಾಭೂಷಣದ ಡಂಬಾಚಾರ ಮಾಡುವಂಥ ಸ್ವಾಮಿಗಳು ಒಟ್ಟ್ಯಾರ. ಏನೂ ಇರಲ್ಲ ಒಬ್ಬೊಬ್ಬರ ಹತ್ರ. ಸುಮ್ಮನೆ ಯಾರಿಗೆ ಸದ್ಗುರು ಅನ್ನಬೇಕಂದ್ರೆ, ನನಗೆ ಆರಾಮ ತಪ್ಪದಾಗ ತಪ್ಪಿ ಅವ ಹಸ್ತ ತಲೆ ಮ್ಯಾಗಿಟ್ರು ಅವಾಗಲೇ ಆರಾಮ ಆಗಬೇಕು. ಅವ ಸದ್ಗುರು, ಸುಲಭ ಶ್ರೀ ಗುರು. ಅದಕ್ಕೆ ಅಂಥ ಒಂದು ವೈಶಿಷ್ಟ್ಯತೆ ನಮಗಿರ್ತದೆ. ಅದನ್ನು ಸದುಪಯೋಗ ತಗೋಬೇಕು ನಾವು. ಸದುಪಯೋಗ ತಗೊಳ್ಳಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಸದುಪಯೋಗ ಬೇಕಾಗ್ತದೆ. ಒಂದು ಊರಿಗೆ ಪ್ರವಚನಕಾರ ಬಂದಿದ್ನಂತ್ರ. ಪ್ರವಚನಕಾರ ಬಂದಿದ್ದ, ಪ್ರವಚನ ಹೇಳ್ತಿದ್ರು. ಆ ಊರೊಳಗೆ ಒಬ್ಬ ಭಾಳ ಎಟ್ಟಿದ್ದ, ಒಟ್ಟು ಪ್ರವಚನಕ್ಕೆ ಬರಂಗಿಲ್ಲ. ಅವನಿಗೆ ಹೇಳ್ತಿ ಹೇಳಿದ್ಲು, ಹೋಗ್ರಿ ಪ್ರವಚನಕ್ಕೆ ಹೋಗ್ರಿ, ಒಂದಿಟ್ಟು ಪ್ರವಚನ ಮಾಡಿ ಬರ್ರಿ, ಕೇಳಿ ಬರ್ರಿ. ಪ್ರವಚನ ಕೇಳಿ ಬರ್ರಿ ಅಂದರು ಅಲ್ಲಿ ಅಂತಿದ್ದ. ಆ ಹೆಣ್ಮಗಳಂದ್ಲು, ಒಟ್ಟ ಪ್ರವಚನಕ್ಕೆ ಹೋಗಂಗಿಲ್ಲಲ್ಲ ನೀನು? ಇಲ್ಲ, ಹೋಗಂಗಿಲ್ಲ. ಯಾರು ಹೇಳಿದ್ರು ಕೇಳಂಗಿಲ್ಲಲ್ಲ? ಕೇಳಂಗಿಲ್ಲ. ಆಯ್ತು ತಡಿ ಅಂದ್ಲು. ಮರುದಿನ ಪ್ರವಚನಕಾರರಿಗೆ ಭೇಟಿ ಆದ್ಲಕ್ಕಿ. ಭೇಟಿ ಆಗೋಣ ಮುಂದೆ ಏನಾಯ್ತು, ಅಪ್ಪಗಳಿಗೆ ಹೇಳಿದ್ಲು, ನಮ್ಮ ಯಜಮಾನ ಯಾಕೋ ಭಾಳ ಎಟ್ಟಿ ಮಾಡ್ತಾನೆ ರೀ, ಪ್ರವಚನಕ್ಕೆ ಒಲ್ಲೆ ಅಂತಾನ, ಹೆಂಗರೆ ಮಾಡಿ ಅವ ಪ್ರವಚನಕ್ಕೆ ಬರಂಗೆ ಮಾಡ್ರಿ. ನೀವು ಒಂದು ದಿನ ಕಳ್ಸಂಗೆ ಮಾಡು, ಅವ ದಿನಾಂಕ ಬರಂಗೆ ನಾ ಮಾಡ್ತೀನಿ. ಒಂದಿನ ಕಳಿಸೋ ಜವಾಬ್ದಾರಿ ನಿಂದು, ದಿನ ಬರಂಗೆ ಮಾಡೋದು ನಂದು. ಆಯ್ತಂದ್ಲು. ಮರುದಿನ ಹಠ ಹಿಡಿದ್ಲು, ಇವತ್ತು ನೀ ಪ್ರವಚನಕ್ಕೆ ಹೋಗ್ಲಿಕ್ಕಂದ್ರೆ ಬಾಗಿಲು ಬಂದು ಅಂದ್ಲಕ್ಕಿ. ಯಾವಾಗ ಮನ್ಯಾಗ ಕರ್ಕೊಳ್ಳೋದಲ್ಲ ಅಂದ್ಲು, ಹೊಕ್ಕಿನ ಮರ ಐತಿ ಅಂದ. ಇವಾಗೆಲ್ಲ ಅವನು ಚೀರಾಪಟ್ಟಿ ಹೇಳಿದ್ದ ಪ್ರವಚನಕಾರ, ಹೇಳಿದ್ಲಾಕಿ ಹೆಣ್ಮಗಳು. ಅವ ಅಲ್ಲಿ ಬರ್ತಿದ್ದ, ಪ್ರವಚನ ನಡೆದಿತ್ತು. ಅವ ಬರೋಕಿನ ಮೊದಲು ಕೇಳೋರಿಗೆ ಹೇಳಿದ್ದ ಅವ ಪ್ರವಚನಕಾರ, ಇಂಥ ಒಬ್ಬ ಬರ್ತಾನ, ಅವ ಬರಾಣ ನಾ ಪ್ರವಚನ ಒಟ್ಟು ಹೇಳಂಗಿಲ್ಲ, ಇವತ್ತೊಂದು ದಿನ ನೀವು ಗಪ್ಪಿರಿ ಅಂತಿದ್ದ. ಅವ ಬರಾಣ ನಾ ಪ್ರವಚನ ಬಂದ್ ಮಾಡ್ತೀನಿ, ನೋಡು ಮಜಾ ಅಂತ. ಆಯ್ತು ಟನುಕಮ್ಮ ಅಲ್ಲಿ ಬಂದಲ್ಲ, ಅವನು ನೋಡೋಣ ಪ್ರವಚನಕಾರ. ಬಂದ್ರಿಪ್ಪ ಬರ್ರಿ ಅಂದರು. ಹ್ಞೂ ರೀ ಅಂಥೇಳಿ ಅವನು ನಮಸ್ಕಾರ ಮಾಡ್ದ. ಬಂದು ಹಿಂಗೆ ಕೂತ. ಇದು ಬರ್ತಿದ್ದ, ಸಾವಕಾಶ ಕುರ್ಚಿದ ಮೇಲೆ ಕೂಡ್ತಿದ್ದ. ಕುಂತ್ರಿಪ್ಪ, ಕುಂಡ್ರಿ ಅಂದರು. ಹ್ಞೂ ರೀ ಅಂದ. ಪ್ರವಚನ ಹೇಳೋದು ಸುಮ್ಮನೆ ಕೂತಿದ್ದ. ಇವ ಮೊದಲೇ ಹೇಳಿದ್ನಲ್ಲ, ಗಪ್ ಚುಪ್ ಪ್ರವಚನೇ ಹೇಳಿಲ್ಲ. ಏನೋ ಅಮರ ಇವ ಏನೋ ಹೇಳವಲ್ಲನಲ್ಲ, ಇಲ್ಲಿ ಯಾಕೆ ಕುಂಡ್ರದೇನು ಹೇಳ್ಬೇಕಂದ. ಸಾವಕಾಶ ಹೇಳ್ತಿದ್ದ. ಎದ್ರಿಪ್ಪ
ಹೇಳ್ರಿ ಅಂದ. ಎದ್ದು ನಿಂತ ಒಂದೀಟ ಕಡಿ ಹಿಂಗೆ ನೋಡ್ದ, ಹೋಗ್ಬೇಕತ್ತಿ ಹಿಂಗೆ ಹೆಜ್ಜೆ ಇಡ್ತಿದ್ದ. ಹೊಂಟ್ರಿಪ್ಪ ನಡ್ರಿ ಅಂದ. ಹೊಂಟ್ರಿಪ್ಪ ಹೋಗ್ರಿ ಅಂದ. ದಡ ಹೋಗಿಬಿಟ್ಟ. ಹೋದ ಹೆಣ್ತಿ ಅಂದ, ಏನ ಪ್ರವಚನಕಾರನವ, ಹೋಗಿ ನೀ ಬಂದ್ರ್ಯಾ ಬರ್ರಿ, ಕುಂಡ್ರಿ ಎದ್ರ್ಯಾ ಹೇಳ್ರಿ ಹೊಂಟ್ರ್ಯಾ ಹೋಗ್ರಿ, ಇದು ಪುರಾಣ ಅಂತಾರ ಪ್ರವಚನ ಅಂತಾರ. ಅವಂದು ತಲೆ ಕೆಟ್ಟದ ನಿಂದು ತಲೆ ಕೆಟ್ಟದಂದ. ಊಟ ಮಾಡ್ದ ಮಕ್ಕೊಂಡ. 12:30 ಆಗಿತ್ತು. ಕನಸು ಬಿತ್ತು ನೋಡ್ರಿ. 12:30ಗೆ ಕನಸು ಬಿತ್ತು. ಅದೇ ಟೈಮಕ್ಕೆ ಕಳ್ಳರು ಹಿಂದೆ ಗಾಡಿ ಹೊಡೆದು ತುಡುಗು ಮಾಡ್ಲಕ್ಕೆ ಒಳಗೆ ಬರ್ಲಾಗತ್ತಿದ್ರು. ಟ್ರೆಜರ್ ಅನ್ನವ ಇವರು ಬಂಗಾರ ಅದು ಒಯ್ಲಾಕ. ಅವರು ಗಾಡಿ ಹೊಡೆದು ಅದನ್ನು ಪಳ್ಳ ಮಾಡಿ ಅದರಾಗ ಮುಖ ಸೇರಿಸಿ ಒಳಗೆ ಬರೋದಕ್ಕೆ ಇವ ಕನಸು ಬಿದ್ದಿತ್ತು. ಬಡಬಡಿಸೋದಕ್ಕೆ ಬಂದ್ರೆ ಬರ್ರಿ ಅಂದ. ಅಲ್ಲ ಇವನು ನೋಡಿದ್ನೇನಿವ ಅಂದರು. ಸಾವಕಾಶ ಬಂದರು, ಒಳಗೆ ಡೊಕ್ಕೊಂಡ್ರು. ಸಾವಕಾಶ ಬಂದು ಆ ಟ್ರೆಜರಿ ಬಳಿ ಸಾವಕಾಶ ಕೂಡುತ್ತಿದ್ರು. ಕುಂತ್ರೆ ಕುಂಡ್ರಿ ಅಂದ. ಕುಂತ್ರು ಮತ್ತೆ ಇವಾಗ ಗಪ್ಪ ಅದ. ಅಲ್ಲಿ ಪುರಾಣಿಕೆ ಎಷ್ಟೊತ್ತನ ಗಪ್ಪ ಹಾಕಿದ್ದ, ಹಂಗೆ ಇಲ್ಲಿನೂ ಗಪ್ಪ ಗಪ್ಪ ಆದ್ರೆ ಎಲ್ಲರೂ ಮುಕ್ಕೊಂಡನತ್ತ ಟ್ರೆಜರಿ ತೆಗೆದ್ರು. ಅದ್ರ ಒಳಗಿನೂ ತೊಗೊಂಡ್ರು. ಮಂದಿ ಮನೆಯಾಗೂ ತೊಗೊಂಡು ಬಂದಿದ್ರು. ಅವು ಜೋಳಿಗೆ ಗತ್ತಲಿ ಗಂಟು ಕಟ್ಕೊಂಡು ಬಂದಿದ್ರು. ಅವ್ರು ಮಂದಿ ಮನೆಗೆ ಎಷ್ಟು ಮನೆ ಮಾಡಿದ್ರನ. ಅದರಾಗ ಇವ್ರ ಮನೆಯನ್ನು ತುಡುಗು ಮಾಡಿದ್ದು ಅದರಾಗ ಹಾಕಿದ್ರು. ಸಾವಕಾಶ ಹೇಳ್ಬೇಕಂದ್ರು. ಎದ್ರ್ಯಾ ಹೇಳ್ರಿ ಅಂದ್ಬಿಟ್ಟ ಜೋರು. ಇಟ್ಟರುಕ ಹಿಂಗೆ ಹೋಗ್ಬೇಕಂತಿದ್ರು. ಹೊಂಟ್ರ್ಯಾ ಹೋಗ್ರಿ ಅಂದ್ಬಿಟ್ಟ. ಏನು ತಂದಿದ್ರು ಅವೆಲ್ಲ ಗಂಟು ಹೋಗೋದು ಪರಾರಿಯಾಗಿ ಹೊಡಿದ್ದು. ಮುಂಜಾನೆ ಎದ್ದು ನೋಡ್ತಾರ, ಏನು ಇದು ಗಂಟು ಅಂತ ಹೆಂಡ್ತಿಗೆ. ನನಗೇನು ಗೊತ್ತ್ರಿ, ನೀವ ನೋಡ್ರಿ ಅಂದು. ತೆಗೆದು ನೋಡ್ತಾರ ಬಂಗಾರ. ಯಾವಾಗ ಬಂಗಾರದ ಗಂಟು ನೋಡಿದ್ರು ಅವಾಗ ಹೆಂಡ್ತಿ ಅಂದ್ರು, ನೋಡ್ರಿ ಒಂದೋ ದಿನ ಪ್ರವಚನಕ್ಕೆ ಹೋದ್ರೆ ಇಂಥ ಗಂಟು ಸಿಕ್ಕದ, ಇನ್ನು ತಿಂಗಳ ತನಕ ಹೋದ್ರೆ ಅಂಥ ಗಂಟು ಸಿಗ್ತದ ಹೇಳ್ರಿ. ಶೈ ಹತ್ತಿಲ್ಲ ಅವ. ಮರುದಿನ ಬಿಡಲಿಲ್ಲ. ಆಕೆ ಹೇಳೋದ ಬೇಡ, ಬಂದು ಕುಂತಿದ್ದ ಪ್ರವಚನಕ್ಕೆ. ಇಂಥ ಪ್ರಸಂಗಗಳು ಆಗುತ್ತಾವ.